ಚೆನ್ನಾಗಿ ಒಬ್ಬ ಪ್ರದೋಷ್ ಬಂದ್ಬಿಟ್ಟು ನಾನು ಮಾಫಿ ಸಾಕ್ಷಿ ಆಗಿ ಸತ್ಯ ನುಡಿತೀನಿ ಅಂತ ಹೇಳ್ತಾನೆ ಅಂದ್ರೆ ಅದನ್ನು ಹೊಸ ಸಾಕ್ಷ್ಯವಾಗಿ ಕನ್ಸಿಡರ್ ಮಾಡುವಂತ ಸಾಧ್ಯತೆ ಮತ್ತೆ ಅದನ್ನು ಹೇಗೆ ನೋಡ್ತಾರೆ ಅಂತ ಕೋರ್ಟೇ ಆಗ್ಲಿ ಅಥವಾ ಪೊಲೀಸರೇ ಆಗ್ಲಿ ಪ್ರಾಸಿಕ್ಯೂಷನ್ ಆಗ್ಲಿ. ನನಗಾಯ್ತು ಪ್ರಶ್ನೆ. ಇಲ್ಲ, ಅಶೋಕ್ ಕುಮಾರ್ ಅವರು ಕೇಳ್ತಾ ಇದೆಯಾ? ಕೇಳ್ತಾ ಇದೆ, ಮಾತಾಡಿ ಸರ್. ಓಕೆ ಓಕೆ. ಇಲ್ಲ, ಇದು ನನಗೂ ಆಶ್ಚರ್ಯ ಆಯ್ತು. ಯಾಕೆಂದ್ರೆ ಟ್ರಯಲ್ ಸ್ಟಾರ್ಟ್ ಆಗಿ ಅರೆಸ್ಟ್ ಆಗಿ ಟೈಮ್ ಆದ್ಮೇಲೆ ಸಡನ್ ಆಗಿ ಈಗ ಅಪ್ರೂವರ್ ಆಗ್ತಾ ಇರೋದು ಸ್ವಲ್ಪ ಆಶ್ಚರ್ಯಕರನೇ. ಬಟ್ ಇದನ್ನ ಈಗ ಇವರ ಅಪ್ಲಿಕೇಶನ್ ನ ನಮ್ಮ ಜಡ್ಜ್ ಹೇಗೆ ರಿಸೀವ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಯಾಕೆಂದ್ರೆ ನಮ್ಮ ಸ್ನೇಹಿತರು ಯಾರೋ ಮಾತಾಡ್ತಿದ್ರು, ಅಡ್ವೊಕೇಟ್ ಅಂತ ಕಾಣುತ್ತೆ, ಲೋಹಿತ್ ಅಂತ. ಲೋಹಿತ್, ನಮಸ್ಕಾರ ಲೋಹಿತ್ ಅವರೇ. ನಾನು ಅಶೋಕ್ ಕುಮಾರ್, ರಿಟೈರ್ಡ್ ACP. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ಏನಂದ್ರೆ ಈಗ ಅದು ಜಡ್ಜ್ ಮೇಲೆ ನಿಂತಿದೆ ನನ್ನ ಪ್ರಕಾರ, ಮತ್ತೆ ಪ್ರಾಸಿಕ್ಯೂಷನ್ ಮೇಲೂ ನಿಂತಿದೆ, ಪ್ಲಸ್ ಡಿಫೆನ್ಸ್ ಲಾಯರ್ ಮೇಲೂ ನಿಂತಿದೆ. ಬಟ್ ಈಗ ಒಟ್ಟಿಗೆ ಇವರ ಇಬ್ಬರು ಆರ್ಗ್ಯುಮೆಂಟ್ ಅಲ್ಲಿ ಕೊನೆಗೆ ಇವ್ರನ್ನ ಅಪ್ರೂವರ್ ಆಗಿ ತಗೊಳ್ಬೇಕಾ ಬೇಡವಾ ಅನ್ನೋದು ಜಡ್ಜ್ ಮೇಲೆ, ಒಪಿನಿಯನ್ ಮೇಲೆ ನಿಂತಿದೆ ಅಂತ ಕಾಣುತ್ತೆ ನನಗೆ ಇದನ್ನ. ಬಟ್ ಅಪ್ರೂವರ್ ಸುಮಾರು ಕೇಸಲ್ಲಿ ಬಹಳ ರೇರ್ ಅಪ್ರೂವರ್ ಆಗೋದು. ಬಟ್ ಒಂದು ಅಪ್ರೂವರ್ ಏನೇ ಹೇಳಿ, ಸತ್ಯ ಹೇಳಿ ಸುಳ್ಳು ಹೇಳಿ, ಅದು ಜಡ್ಜಿಗೆ ಗೊತ್ತಾಗುತ್ತೆ. ಕೆಲವು ಎವಿಡೆನ್ಸ್ ಪ್ರಕಾರ ಕನ್ವಿನ್ಸ್ ಆಗುತ್ತೆ. ಒಂದ್ ಸಮಯ ಸತ್ಯನೇ ಹೇಳಿದ್ರೆ ಅದು ಅವನಿಗೂ ಮಾರಕವಾಗಿ ಆಗುತ್ತೆ. ಅದನ್ನ ಕನ್ವಿನ್ಸ್ ಮಾಡ್ಬೇಕಾಗುತ್ತೆ ಜಡ್ಜ್ ಮೊದಲು. ನಾನು ಸುಮಾರು ಕೇಸಸ್ಗಳಲ್ಲಿ ನೋಡಿದ್ದೀನಿ, ಅಪ್ರೂವರ್ ಆಗುವಾಗ ಅಪ್ರೂವರ್ಗೆ ಕನ್ವಿನ್ಸ್ ಮಾಡ್ತಾರೆ ಜಡ್ಜು. ನೋಡಪ್ಪ, ನೀನು ಹೇಳೋದ್ರಿಂದ ನೀನು ಪಾಲ್ದಾರ ಈ ಕೃತ್ಯದಲ್ಲಿ, ನಿನ್ಗೂ ಕನ್ವಿಕ್ಷನ್ ಆಗುತ್ತೆ, ನೀನು ಜೈಲ್ಗೆ ಹೋಗ್ತೀಯ, ನೀನು ಜೈಲ್ ಇದನ್ನ ನೀನು ಅನುಭವಿಸ್ಬೇಕಾಗುತ್ತೆ ಅಂತೆಲ್ಲ ಕನ್ವಿನ್ಸ್ ಮಾಡ್ತಾರೆ. ಅವನು ಇಲ್ಲ ಸರ್, ನಾನು ಹೇಳ್ತೀನಿ, ನನಗೆ ಈಗ ಪ್ರಾಯಶ್ಚಿತ ಆಗಿದೆ, ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ ಅಂತ ಅವನು ಏನೇನು ಹೇಳ್ಕೊಳ್ತಾನೆ. ಅದ್ರ ಮೇಲೆ ಜಡ್ಜು ಒಪಿನಿಯನ್ ತಗೊಂಡ್ಮೇಲೆ ಅವನನ್ನ 24 ಗಂಟೆ ಸೆಪರೇಟ್ ಸೆಲ್ ಅಲ್ಲಿ ಇಡೋದು ಒಂದು ನಾನು ಕಣ್ಣಾರೆ ನೋಡಿದ್ದೀನಿ ಸೆಂಟ್ರಲ್ ಜೈಲಲ್ಲಿ. ನಮ್ಮ ಮಹಾರಾಣೀಸ್ ಕಾಲೇಜ್ ಅಲ್ಲಿ ಇದ್ದ ಸೆಂಟ್ರಲ್ ಜೈಲ್ ನಲ್ಲಿ ರಶೀದ್ ಅಂತ ಒಬ್ರು ಮರ್ಡರ್ ಕೇಸ್ ಅಪ್ರೂವ್ ಮಾಡಿ. ಬಟ್ CBI ನವರ ತನಿಖೆನಲ್ಲಿ ಬಹಳಷ್ಟು ಒತ್ತಡ ಹಾಕೋದ್ ನೋಡಿದ್ದೀನಿ, ಇನ್ಕ್ಲೂಡಿಂಗ್ A1 ಮೇಲೆ ಒತ್ತಡ ಹಾಕಿದ್ರು. ಆ ಕೇಸ್ ನಲ್ಲಿ ಉತ್ತಪ್ಪ ಅಂತ ನಮ್ಮ ಸಬ್ ಇನ್ಸ್ಪೆಕ್ಟರ್ ಇದ್ರು, ಅವ್ರ ಮೇಲೆ ಬಹಳಷ್ಟು ಒತ್ತಡ ಬಂತು. ಯಾಕೆಂದ್ರೆ ಅವ್ರಿಗೆ ಕನ್ವಿಕ್ಷನ್ ಮಾಡಿ ಹೋಮ್ ಮಿನಿಸ್ಟರ್ನ ಒಳಗಡೆ ಸಿಕ್ಕಿಸ್ಬೇಕಾಗಿತ್ತು. ಆ ತರ ಇತ್ತು ಆ ಕೇಸ್ ಅದು. ಅವಾಗ ನಾವು A1 ಜೊತೆ ನಾವು ಮಾತಾಡುವಾಗ ಅವ್ನು ಹೇಳ್ದ, ಅಶೋಕ್, ನಾನು ಕೃತ್ಯ ಮಾಡೇ ಇಲ್ಲ, ನಾನು ಒಪ್ಕೊಳ್ಳೋಕ್ ಸಾಧ್ಯವೇ ಇಲ್ಲ, ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಾನು ಅಪ್ರೂವರ್ ಆಗಲ್ಲ ಅಂತ ಅವ್ರು ಉತ್ತಪ್ಪನವ್ರು A1 ಆಗ್ಲಿಲ್ಲ ಆ ಕೇಸ್ನಲ್ಲಿ. ಯಾಕೆಂದ್ರೆ ಇಲ್ಲಿ ಆತ ಹೇಳುವಾಗ ಆತನಿಗೆ ಆತ್ಮ ವಂಚನೆ ಮಾಡಿ ಹೇಳಕ್ಕೆ ಆಗೋಲ್ಲ, ಅವನಿಗೆ ಆತ್ಮಸಾಕ್ಷಿ ಇರುತ್ತೆ. ಸೊ ಅದಕ್ಕೆ 24 ಗಂಟೆ ಅವನಿಗೆ ಟೈಮ್ ಕೊಟ್ಟು ಸೆಪರೇಟ್ ಸೆಲ್ ಅಲ್ಲಿ ಸಾಲಿಟರಿ ಕನ್ಫೈನ್ಮೆಂಟ್ ಇಡುತ್ತಾರೆ ಅಪ್ರೂವರ್. ಆ ನಂತರ ಅವನಿಗೆ ಪೊಲೀಸ್ನವರಾಗ್ಲಿ ಬೇರೆ ಯಾರು ಕಾಂಟ್ಯಾಕ್ಟ್ ಇರೋದೇ ತರದ್ದು ಇದಿದೆ. ನಂತರ ಇದು ಇನ್ ಕ್ಯಾಮರಾ ಆಗುತ್ತೆ. ಓನ್ಲಿ ಜಡ್ಜ್ ಮತ್ತೆ ಅವರು ಈವನ್ ಅಡ್ವೊಕೇಟ್ಸ್ ಇರಲ್ಲ ಅಂತ ನನಗೆ ಅನ್ಸುತ್ತೆ, ಪ್ರಾಸಿಕ್ಯೂಟರ್ ಅಥವಾ ಡಿಫೆನ್ಸ್. ಕೆಲವೊಂದ್ಸಲಿ ಈ ಮಾಫಿಗಳಲ್ಲಿ ಕೆಲವೊಂದು ವಿಚಾರಗಳು ಗೊತ್ತಿದ್ದಂತ ಸಂದರ್ಭದಲ್ಲಿ, ಅಂದ್ರೆ ಯಾರು ಪ್ರಕರಣದಲ್ಲಿ ಭಾಗಿಯಾಗಿರ್ತಾರೆ ಅವರೇ ಮಾಫಿಗಳಾಗ್ತಾರೆ, ಅವ್ರದ್ದೇ ಮೈನ್ ಸ್ಟೇಟ್ಮೆಂಟ್ ತರ ಇರುತ್ತೆ. ಇಂಥ ಸಂದರ್ಭದಲ್ಲಿ ಕೆಲವರು ಆರೋಪಿಗಳು ತಮ್ಮನ್ನ ತಾವು ಎಲ್ಲರೂ ಕೂಡ ಸೇಫ್ ಮಾಡ್ಕೊಳ್ಳಕ್ಕೆ ಇನ್ನೊಬ್ಬನ ಮೇಲೆ ಗೂಬೆ ಕೂರಿಸ್ಲಿಕ್ಕೋಸ್ಕರ ಈ ಮಾಫಿ ಸಾಕ್ಷಿ ಮುಖಾಂತರನೂ ಕೂಡ ಪ್ರಯತ್ನ ಪಡ್ಬೋದಾ? ಇಲ್ಲ, ಇದರಲ್ಲಿ ಅಕಂಪ್ಲೀಸ್ ಟರ್ನಿಂಗ್ ಇನ್ಫಾರ್ಮೆಂಟ್. An approver is an accomplice for the prosecution in exchange for a pardon. ಅಂದ್ರೆ ನನಗೆ ಈ ಕೇಸ್ ನಿಂದ ಪಾರ್ಡನ್ ಮಾಡಿ ಅಂತ ಹೇಳಲಿಕ್ಕೂ ಮಾಡಬಹುದು, ಅಥವಾ ಪ್ರಾಥಮಿಕವಾಗಿ ತಾನು ಅನುಭವಿಸಿದ್ದು ಅದನ್ನ ಜಡ್ಜ್ ಅವ್ರಿಗೆ ಹೇಳ್ಕೊಡ್ಬೇಕು. ನೋಡಪ್ಪ, ನೀನು ಅಕಂಪ್ಲಿಸ್, ಒನ್ ಆಫ್ ದಿ ಮೇನ್ ಅಕ್ಯೂಸ್ ಜೊತೆಗೆ ಇವನು ಸೇರಿರ್ತಾನೆ. ಅಂದ್ರೆ ಇವನಿಗೆ ಮೋಟಿವ್ ಇರೋದಿಲ್ಲ, ಈತನಿಗೆ ಮೋಟಿವ್ ಇರೋದಿಲ್ಲ, ಮೋಟಿವ್ ಬೇರೆಯವ್ರಿಗಿರುತ್ತೆ. ಇವನು ಅದನ್ನ ಅಲ್ಲಿ ಭಾಗವಹಿಸಿರ್ತಾನೆ, ಕೃತ್ಯದಲ್ಲಿ ಭಾಗವಹಿಸಿರೋದು, ಮತ್ತೆ ಅವನ್ ರೋಲು ಮತ್ತೆ ಬೇರೆಯವ್ರ ರೋಲ್ ಬಗ್ಗೆ ಆ ಕೃತ್ಯ ಹೇಗ್ ನಡೀತು ಅಂತೇಳಿ ಒಂಥರದ ರಿಕನ್ಸ್ಟ್ರಕ್ಷನ್ ಆಫ್ ಕ್ರೈಮ್ ತರ ಎಕ್ಸ್ಪ್ಲೈನ್ ಮಾಡ್ತಾನೆ ಜಡ್ಜಿಗೆ ಅವನು. ಫಾರ್ ಎಕ್ಸಾಂಪಲ್, A1 ಎಲ್ಲಿದ್ರು, A2 ಎಲ್ಲಿದ್ರು, ನಾನ್ ಎಲ್ಲಿದ್ದೆ, ಅಕ್ಯೂಸ್ ಡಿಸೀಸ್ ಎಲ್ಲಿದ್ರು, ಒಂದು ಚಿತ್ರಣ, ರಿಕನ್ಸ್ಟ್ರಕ್ಷನ್ ಆಫ್ ಕ್ರೈಮ್ ಒಂದು ಎಂಟೈರ್ ಇದನ್ನ ಬಿಚ್ಚಿಡ್ತಾನೆ ಜಡ್ಜ್ ಮುಂದೆ.
ಜಡ್ಜ್ ಇದನ್ನ ತನ್ನ ಓನ್ ಹ್ಯಾಂಡ್ ರೈಟಿಂಗ್ ಅಲ್ಲಿ ಮೋಸ್ಟ್ಲಿ ಬರ್ಕೊಳ್ತಾರೆ, ಅವರೇ ಬರ್ಕೊಂಡು ಅದನ್ನ ಸೀಲ್ಡ್ ಕವರ್ ಮಾಡ್ಬಿಡ್ತಾರೆ. ಓಕೆ ಓಕೆ. ಈ ಕನ್ಫೆಷನ್ ಓನ್ಲಿ ಅಪ್ರೂವರ್ಗೂ ಮತ್ತು ಜಡ್ಜ್ಗೆ ಮಾತ್ರ ಗೊತ್ತಿರುತ್ತೆ, ಇನ್ನು ಯಾರಿಗೂ ಗೊತ್ತಿರಕ್ಕೆ ಸಾಧ್ಯವೇ ಇಲ್ಲ. ಈ ಸೀಲ್ಡ್ ಕವರ್ ನ ಅವ್ರು ಓಪನ್ ಮಾಡೋದು ಜಡ್ಜ್ಮೆಂಟ್ ಬರೆಯಕ್ಕಿಂತ ಮೊದಲು ಇದನ್ನ ಓಪನ್ ಮಾಡಿ ಅದ್ರ ಏನೆಲ್ಲ ಸಾರಾಂಶ ಬಂದಿದೆ ಅಪ್ರೂವರ್ದು ಅದನ್ನ ಇದಕ್ಕೆ ಏನು ಕನ್ವಿಕ್ಷನ್ ಇದಕ್ಕೆ ಜಡ್ಜ್ಮೆಂಟ್ ಗೆ ಬರ್ಕೊಳ್ತಾರೆ. ಅಲ್ಲ ಸರ್, ಈತ ಕೂಡ ಒನ್ ಆಫ್ ದಿ ಮೇನ್ ಕ್ಯಾರೆಕ್ಟರ್ ಆ ಕೊಲೆ ಪ್ರಕರಣದಲ್ಲಿ. ಈತ ಈಗ ನನ್ನನ್ನು ಕ್ಷಮಿಸ್ಬಿಡಿ, ನಾನು ಎಲ್ಲಾ ಸತ್ಯ ಹೇಳ್ತೀನಿ ಅಂದ ತಕ್ಷಣ ಈತನನ್ನ ಕ್ಷಮಿಸ್ಲಿಕ್ಕೆ ಆಗತ್ತಾ? ಇಲ್ಲ, ಅವನಿಗೆ ಹೇಳ್ತಾರೆ ನಿನ್ಗೂ ಕನ್ವಿಕ್ಷನ್ ಆಗುತ್ತಪ್ಪ, ನಿನ್ಗೆ A1ಗೆ ಎಷ್ಟು, ಯಾಕೆಂದ್ರೆ ಇದರಲ್ಲಿ ಕಾಮನ್ ಇಂಟೆನ್ಷನ್ ಇರುತ್ತೆ. ಕಾಮನ್ ಇಂಟೆನ್ಷನ್ ಈಸ್ ವೆರಿ ಇಂಪಾರ್ಟೆಂಟ್ ಪ್ರೂಫ್. ಸೊ ಒಂದು ಸಮಯ A1ಗೆ ಆದಷ್ಟು ಪನಿಷ್ಮೆಂಟ್ ಈತನಿಗೆ ಆಗ್ಲಿಕ್ಕಿಲ್ಲ, ಬಟ್ ಇವನಿಗಂತೂ ಪನಿಷ್ಮೆಂಟ್ ಆಗೇ ಆಗುತ್ತೆ. ಇವನ ಪಾತ್ರ ಏನಿದೆ, ಯಾವ ಅನ್ವಯಿಸುತ್ತಾನೆ ಅದಷ್ಟು ಪನಿಷ್ಮೆಂಟ್ ಇವನಿಗೆ ಆಗುತ್ತೆ. ಜೊತೆಗೆ ಇದರಲ್ಲಿ PO ಆಕ್ಟ್ ಅಂತ ಒಂದು ಬರುತ್ತೆ, ಪ್ರೊಬೇಷನ್ ಆಫ್ ಅಫೆಂಡರ್ಸ್ ಆಕ್ಟ್ ಅಂತ. ಪ್ರೊಬೇಷನ್ ಆಫ್ ಅಫೆಂಡರ್ ಆಕ್ಟ್ 1958 ಇರ್ಬೇಕಂತ ಕಾಣುತ್ತೆ. ಆ ಪ್ರಕಾರ ಇವನಿಗೆ ಕನ್ವಿಕ್ಟ್ ಅಂಡ್ ರಿಲೀಸ್ ಮಾಡಿದ್ರು ಮಾಡಬಹುದು ಜಡ್ಜ್. ಬಟ್ ಇನ್ನೊಂದು ಪ್ರಶ್ನೆ ಬರುತ್ತೆ, ಈಗ ಇವನು ಅಪ್ರೂವರ್ ಆಗೋದಿಕ್ಕೆ ಅವನಿಗೆ ಹೇಳ್ಬೇಕು, ನೀನು ಅಪ್ರೂವರ್ ಆಗಿ ಕಾನ್ವಿಕ್ಟ್ ಆಗಿ ರಿಲೀಸ್ ಆಗಿ ಹೊರಗಡೆ ಬಂದ್ಮೇಲೆ ಸಮಾಜದಲ್ಲಿ ಇವನ್ನ ಅನುಭವಿಸೋ ಇದೆಯಲ್ಲ, ಅದನ್ನ ನಾನು ಬೇರೆ ತರದಲ್ಲಿ ಹೇಳಲ್ಲ, ಅದನ್ನ ಇಂಪ್ಯಾಕ್ಟ್ ಅವನಿಗೆ ಹೇಳ್ಬೇಕಾಗುತ್ತೆ. ಇವನ ಸಾಕ್ಷಿಯಿಂದನೇ ದರ್ಶನ್ಗೆ ಕನ್ವಿಕ್ಷನ್ ಆದ್ರೆ ಏನಾಗ್ಬೋದು ಅನ್ನೋದನ್ನು ಅವನು ಫೇಸ್ ಮಾಡಬೇಕಾಗುತ್ತೆ. ಲೋಹಿತ್ ಅವ್ರೆ, ನಾವು ಇತ್ತೀಚೆಗೆ ನೋಡಿದ್ದು ವಿನಯ್ ಕುಲಕರ್ಣಿ ಅವರ ಕೇಸ್ ಇದೆ, ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಅದರಲ್ಲಿ ಮಾಫಿ ಸಾಕ್ಷಿಯಾಗಿ ಬಸವರಾಜ್ ಮುತ್ತಗಿ ಅವರು ಸ್ಟೇಟ್ಮೆಂಟ್ ಕೊಟ್ಟ ಬಳಿಕ ಆ ಪ್ರಕರಣದಲ್ಲಿ ಏನೇನೋ ಟ್ವಿಸ್ಟ್ ಆಗಿ ಏನೇನಾಗಿದೆ ಎಲ್ರಿಗೂ ಗೊತ್ತಿರುವಂಥದ್ದು. ಅದರಲ್ಲಿ ತೀರ್ಪು ಬಂತು, ಅದಾದ್ಮೇಲೆ ಇತ್ತೀಚೆಗೆ ಬೇಲ್ ಕೂಡ ಎಲ್ಲ ಸಿಕ್ಬಿಡ್ತು. ಈತ ಈಗ ಮಾಫಿ ಸಾಕ್ಷಿಯಾಗಿ ನಾನು ಎಲ್ಲ ಸತ್ಯವನ್ನು ಹೇಳ್ಬಿಡ್ತೀನಿ ಅಂತ ಬಂದಂತ ಸಂದರ್ಭದಲ್ಲಿ ಆತನ ಮೇಲೆ ಆಗುವಂತ ಪರಿಣಾಮ, ಅದರ ಜೊತೆಗೆ ಉಳಿದಂತ ಆರೋಪಿಗಳಿಗೆ ಆಗುವಂತ ಪರಿಣಾಮ ಹೇಗೆ ನೋಡ್ತೀರಾ? ಹೇಗೆ ನೋಡ್ಬೋದು ಇದನ್ನ? ಈ ಕೇಸ್ಗೆ ಯಾವ ರೀತಿಯ ಸಾಕ್ಷ್ಯ ಒದಗಿಸಿದಂತ ಆಗುತ್ತೆ? ಇವಾಗ ಅಶೋಕ್ ಸರ್ ಹೇಳಿದ ಹಾಗೆ 1958 ಆಕ್ಟ್, ಅಶೋಕ್ ಸರ್, ಪ್ರೊಬೇಷನ್ ಆಫ್ ಅಫೆಂಡರ್ಸ್ ಆಕ್ಟ್. ಸೊ ಇದರಲ್ಲಿ ಸರ್ಟನ್ ಕೇಸಸ್ ಅಲ್ಲಿ ಕೋರ್ಟ್ಗೆ ಒಂದು ಶಕ್ತಿ ಇರುತ್ತೆ, ಅಂದ್ರೆ ಪವರ್ಸ್ ಇರುತ್ತೆ ಟು ರಿಲೀಸ್ ದಿ ಅಕ್ಯೂಸ್ಡ್ ಆನ್ ಗುಡ್ ಕಾಂಟ್ಯಾಕ್ಟ್ ಅಥವಾ ಆತ ಹೇಳಿರೋದೆಲ್ಲ ಇದು ಅಂತ ಹೇಳಿ. ಮತ್ತೆ ನೀವು ಮಾಫಿ ಸಾಕ್ಷಿಯಾಗಿ ಬಂದಾಗ ಇಲ್ಲಿ ಆತ ಫುಲ್ ಡಿಸ್ಕ್ಲೋಸ್ ಮಾಡ್ಬೇಕಾಗತ್ತೆ. ಅಂದ್ರೆ ಏನ್ ಆಗಿದೆ, ಏನ್ ನಡೆದಿದೆ ಅನ್ನುವಂಥದ್ದನ್ನ, ಸನ್ನಿವೇಶಗಳನ್ನ ಒಂದೊಂದು ಎಳೆಯಾಗಿ ಫುಲ್ ಡಿಸ್ಕ್ಲೋಸ್ ಮಾಡ್ಬೇಕಾಗತ್ತೆ. ಆ ಕಾನೂನಲ್ಲೇ ಇದೆ, ಫುಲ್ ಡಿಸ್ಕ್ಲೋಸರ್ ಮಾಡಿದ್ರೆ ಮಾತ್ರ ಆ ಫುಲ್ ಡಿಸ್ಕ್ಲೋಸರ್ ಮಾಡಿರೋದನ್ನ ಎವಿಡೆನ್ಸ್ ಮ್ಯಾಚ್ ಆಗ್ಬೇಕಾಗತ್ತೆ, ಯಾವ್ಯಾವ ಎವಿಡೆಂಟರಿ ವ್ಯಾಲ್ಯೂ ಬರ್ಬೇಕು ಅದಕ್ಕೆ. ಸೊ ಇವೆಲ್ಲವನ್ನೂ ನೋಡಿದಾಗ ಕೋರ್ಟ್ಗೆ ಅಂದ್ರೆ ಏನ್ ಪೊಲೀಸರು ಮಾಡಿರುವಂತ ಚಾರ್ಜ್ ಶೀಟ್ ಸ್ಪಂದಿಸಿರೋ ಇಂಥ ರೀತಿಯಲ್ಲಿ, ಅಂದ್ರೆ ಇವಾಗ ಯಾರೋ ಒಬ್ಬ ಆರೋಪಿ ನಾನು ಮಾಫಿ ಸಾಕ್ಷಿ ಆಗ್ತೀನಿ ಅಂತ ತಕ್ಷಣನೇ ವಿತೌಟ್ ಎವಿಡೆನ್ಸ್ ಕನ್ವಿಕ್ಷನ್ ಮಾಡಕ್ ಆಗಲ್ಲ. ಈ ಕೇಸ್ ನಡೀತಾ ಇರುವಂತದ್ದು ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ನಲ್ಲಿ. ನೋ ಡೌಟ್ ಬಾಡಿ ಹ್ಯಾಸ್ ಬಿನ್ ಫೌಂಡ್. ಸೊ ಆದ್ರೆ ಆ ದರ್ಶನ್ ಅವ್ರನ್ನ ಕೂರಿಸಿರುವಂತದ್ದು ಮತ್ತೆ ಈ ಪವಿತ್ರ ಗೌಡ ಅವ್ರನ್ನ ಕೂರಿಸಿರುವಂತದ್ದು ಎಲ್ಲವೂ ಕೂಡ ಒಂದು ಸರ್ಕಮ್ಸ್ಟೆನ್ಸ್ ಮೇಲೆ ನಡ್ಕೊಂಡು ಬರುತ್ತೆ. ಸೊ ಈ ಮೊಬೈಲ್ ನೆಟ್ವರ್ಕಿಂಗ್ ನ ಒಂದು ಹೈ ಲೆವೆಲ್ ಅಲ್ಲಿ ನಡೆದಿದೆ, ನೆಟ್ವರ್ಕಿಂಗ್ ಅನ್ನ ಇದು ಮಾಡಿದ್ದಾರೆ, ಡಿಸ್ಕವರ್ ಮಾಡಿದ್ದಾರೆ ಪೊಲೀಸರು ಅನ್ನುವಂಥದ್ದು ಮಾಹಿತಿ ಇದೆ. ಸೊ ಇವೆಲ್ಲವನ್ನೂ ಕೂಡ ಹೇಳ್ಬೇಕಂದಾಗ ಈತ ಪ್ರದೋಷ್ ಇರುವಂತದ್ದು ಏನು, ಆತ ಎಲ್ಲಿ ನಿಂತಿದ್ದ, ಯಾಕೆ ಕರೆಸಿದ್ರು, ಯಾರು ಫೋನ್ ಮಾಡಿದ್ರು, ಯಾರು ಹೇಳಿದ್ರು, ಆ ಸರ್ಕಮ್ಸ್ಟೆನ್ಸ್ ಎವಿಡೆನ್ಸ್ಗೆ ಇದು ಐ ವಿಟ್ನೆಸ್ ಆಗಿ, ಅಂದ್ರೆ ಆ ಘಟನೆ ನಡೆದಿರೋದಕ್ಕೂ ಕೂಡ ಐ ವಿಟ್ನೆಸ್ ಆಗುತ್ತೆ. ಹಾಗೆ ಆತ ಹೇಳ್ತಿರುವಂತ ಒಂದೊಂದು ಕೂಡ ಆ ಸರ್ಕಮ್ಸ್ಟೆನ್ಸ್ಗೆ ಮ್ಯಾಚ್ ಆಗುತ್ತೆ. ಆಗ ತಾವು ಹೇಳ್ತೀರಿ ಯು ಕ್ಯಾನ್ ಓನ್ಲಿ ಜಸ್ಟಿಫೈ ಏನ್ ಆದೇಶ ಬರ್ಬೋದು ಅಂತ ಹೇಳಿ. ಅಂದ್ರೆ ಪೊಲೀಸರು ಚಾರ್ಜ್ ಶೀಟ್ ಎಲ್ಲ ಹಾಕಿದಾರಲ್ಲ, ಅದೆಲ್ಲವಕ್ಕೂ ಕೂಡ ಪೂರಕವಾಗಿ ಈತನ ಸ್ಟೇಟ್ಮೆಂಟ್ ಬಂದಂತ ಸಂದರ್ಭದಲ್ಲಿ ಇನ್ನಷ್ಟು ಆ ಪನಿಷ್ಮೆಂಟ್ ಕೊಡೋದಕ್ಕೆ ಆ ಸೆಕ್ಷನ್ಗಳೆಲ್ಲ ಹಾಕಿರುವಂತದ್ದು ಎಲ್ಲದೂ ಕೂಡ ಸರಿ ಅನ್ನುವಂತ ನಿಟ್ಟಿನಲ್ಲಿ ವಾದ ಮಾಡ್ಲಿಕ್ಕೂ ಈಸಿ ಆಗೋಗ್ಬಿಡುತ್ತೆ. ಇಟ್ಸ್ ನಾಟ್ ಡೌಟ್ ನಮ್ಗೆ. ಹಾಗೆ ಇಟ್ ಕುಡ್ ಬಿ ಅ ಹೈ ವಿಟ್ನೆಸ್ ಆಲ್ಸೋ. ಇವಾಗ ಪ್ರದೋಷ್ ಆ ಘಟನೆಯಲ್ಲಿ ನಿಂತಿರುವಂತ ವ್ಯಕ್ತಿನೇ, ನೋಡಿರುವಂತ ವ್ಯಕ್ತಿನೇ, ಬಾಡಿಯನ್ನು ಸಾಕ್ಷಿರುವಂತ ಎಲ್ಲಾನು ನೋಡಿದಾಗ ಸರ್ಕಮ್ಸ್ಟೆನ್ಸ್ ಜೊತೆ ಐ ವಿಟ್ನೆಸ್ ಕೂಡ ಬರುತ್ತೆ. ಅಂದ್ರೆ ಒಬ್ಬ ಐ ವಿಟ್ನೆಸ್ ಒಬ್ಬ ಅಪ್ರೂವರ್ ಆಗಿ ಬರ್ತಾನೆ. ಸೊ ಅದನ್ನೆಲ್ಲವೂ ಕೂಡ ಈ ಐ ವಿಟ್ನೆಸ್ ಮತ್ತೆ ಸರ್ಕಮ್ಸ್ಟೆನ್ಸ್ ಎವಿಡೆನ್ಸ್ ಮ್ಯಾಚ್ ಆದ್ರೆ ಸೊ ನೋ ಡೌಟ್ ದೇರ್ ಇಸ್ ಬೈ ಕನ್ವಿಕ್ಷನ್. ಆದ್ರೆ
ಇದರಲ್ಲಿ ಈತನ ಒಂದು ಏನಿದೆ ನಡತೆ ಏನಿದೆ, ಈತನ ಕೃತ್ಯ ಏನಿದೆ, ಅಕಸ್ಮಾತ್ ಈತನೇ ರಿಗೋರಿಯಸ್ ಏಟ್ಗಳನ್ನ ಹೊಡ್ಬಿಟ್ಟಿರ್ತಾನೆ, ಈತನೇ ಎಲ್ಲಾನು ಮಾಡ್ಬಿಟ್ಟಿರ್ತಾನೆ. ಸೊ ಹಾಗಾಗಿ ಕೋರ್ಟ್ ನಿಮ್ ಮಾಫಿ ಸಾಕ್ಷಿಯಾಗಿ ಬಂದ ತಕ್ಷಣ ನಿನ್ನ ಬಿಟ್ಬಿಡ್ತೀನಿ ಅಂತ ಹೇಳಕ್ಕಾಗಲ್ಲ. ಬಹುಶಃ 10 ವರ್ಷದ ಕೆಳಗಡೆ ಒಂದು ಲಿಬರ್ಟಿಯನ್ನ ಕೊಡೋದು, ಪನಿಷ್ಮೆಂಟ್ ನ ಕೊಡ್ಬೋದು. ಅವ್ರಿಗೆ ಗೊತ್ತಿರ್ಬೇಕು, ತಮಿಳ್ನಾಡಿನಲ್ಲಿ ಯಾವುದೋ ಒಬ್ಬ ವ್ಯಕ್ತಿಯನ್ನ ತಂದೆ ಮಗನ ಇಬ್ಬರನ್ನು ಕೂಡ ಕೊಂದಿರುವಂತ ಲಾಕಪ್ ಡೆತ್ ಆಗಿರುವಂತ ಪ್ರಕರಣದಲ್ಲಿ ಪೊಲೀಸರು ಎಲ್ರಿಗೂ ಕೂಡ ಜೀವಾವಧಿ ಶಿಕ್ಷೆ ಆಗಿಲ್ಲ, ಕೆಲವರಿಗೆ 10 ವರ್ಷದ ಕೆಳಗಡೆ. 10 ವರ್ಷದ ಕೆಳಗಡೆ ಬಂದ್ರೆ ನಿಮಗೆ ಏನು ಸಿಗುತ್ತೆ ಅದ್ರಲ್ಲಿ ಕನ್ವಿಕ್ಷನ್ ಆಗಿದೆ ಅಂದ್ರೆ, ಹೈಕೋರ್ಟ್ ನಲ್ಲಿ ಸಿಂಗಲ್ ಬೆಂಚ್ ಅಲ್ಲಿ ತಾವು ಬೇಲ್ ಅಪ್ಲೈ ಮಾಡಬಹುದು ಕನ್ವಿಕ್ಷನ್ ಆಗ್ತ ತಕ್ಷಣ. ಈಗ ನಾವು ಇಂಡಿಯನ್ ಕುಲಕರ್ಣಿ ಅವರು ಡಬಲ್ ಬೆಂಚ್ ಅಲ್ಲಿ ಹೋದ್ರು ಜೀವಾವಧಿ ಶಿಕ್ಷೆಗೆ, ಡೌಟ್ಫುಲ್ 99% ಸಿಗಲ್ಲ, ಬಟ್ ಸಿಕ್ಬಿಡುತ್ತೆ ಒಬ್ಬೊಬ್ಬರಿಗೆ. ಆದ್ರೆ 10 years ಶಿಕ್ಷೆ ನಿಮ್ಗೆ ಆದಾಗ ಯು ವಿಲ್ ಗೆಟ್ ಇಮಿಡಿಯೇಟ್ ಬೇಲ್ ಸಿಗುತ್ತೆ ತಮಗೆ 1 ತಿಂಗಳ ಒಳಗಡೆ. ಅದನ್ನು ನೀವು ಆಚೆನೂ ಬರ್ಬೋದು ಮುಂದೆ ಅನ್ನುವಂಥದ್ದು ಅಪ್ರೂವರ್ ನ ಒಂದು ನಡತೆ ಇರ್ಬೋದು ಅನ್ನೋದು ನನ್ನ ಇದು ಸರ್. ಅಭಾವ ಸರ್.